ದತ್ತಾತ್ರೇಯಾಯ ನಮಃ. ದತ್ತನ ಆಸ್ಥಾನದಲ್ಲಿ ಇಷ್ಟು ಗೋವುಗಳನ್ನು ಸಹಿತ ಇಲ್ಲಿ ಸಂರಕ್ಷಣೆ ಮಾಡುವಂತಹದ್ದೊಂದು ಕ್ರಮ ಇದೆ. ವಿಶ್ವಮಾತೆ ಗೋಮಾತೆಯಾಗಿ ವಿಶ್ವದಲ್ಲಿ ತಾಯಿ ಏನು ಸ್ಥಾನಮಾನ ಇದೆಯೋ ಅದೇ ತಾಯಿಯ ಸ್ಥಾನಮಾನವನ್ನು ಗೋಮಾತೆ ಕೊಡುವಂತಹದ್ದೊಂದು ಲಕ್ಷಣ. ಹಾಗೆ ದತ್ತರ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ಸಂರಕ್ಷಣೆ ಸಹಿತ ಬಹಳ ಚೆನ್ನಾಗಿದೆ. ಗೋವುಗಳಾಗಲಿ ಶ್ವಾನಗಳಾಗಲಿ ಇಲ್ಲಿ ಎರಡೂ ಬಹಳ ವಿಶೇಷವೇ. ಬರ್ತಕ್ಕಂಥ ಭಕ್ತರು ಶ್ವಾನಗಳಿಗೂ ಆಹಾರವನ್ನು ಹಾಕ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ಗೋವುಗಳ ಸಂರಕ್ಷಣೆಯಲ್ಲೂ ಸಹಿತ ತಾವು ತೊಡಗುತ್ತಾರೆ. ಹಾಗೆ ಈ ಪ್ರಾಂತ್ಯದಲ್ಲಿ ಗಾಣಗಾಪುರದಲ್ಲಿ ಗೋ ಸಂರಕ್ಷಣೆ ಸಹಿತ ಭಾಳ ವಿಶೇಷವಾಗಿದೆ. ಗೋಮಾತೆಯ ಆರಾಧನೆಯೂ ನಡೀತಾ गुरु साक्षात् परब्रह्म तस्मै श्री गुरुवे नमः. गुरुवे सर्वलोकानां विश्वे भौरोगिणां निधे सर्वविद्यानां ಶ್ರೀ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇటువంటి ಸೇವಾ ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದ್ರು ಇದ್ದರೆ ಆ ದೋಷ ಪರಿಹಾರಾರ್ಥ ಆಗಬೇಕಾದ್ರೆ ಗಾಣಗಾಪುರದ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ಗಾಣಗಾಪುರದ ಶ್ರೀ ಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ,
ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನು, ಪೀಡೆ ಪಿಶಾಚಿಗಳನ್ನು, ಬ್ರಹ್ಮರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರು ದತ್ತರ ಈ ಕ್ಷೇತ್ರ ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲ ಅನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಿಗ್ಗೆ 2:30ಗೆ ಪ್ರಾರಂಭವಾಗುವಂಥ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂಥ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಅರ್ಥಗರ್ಭಿತವಾದಂಥ ಆಗಮಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ. ನಿರಂತರವಾದಂಥ ಸೇವೆ, ನಿರಂತರವಾದಂಥ ಪೂಜಾನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿನಿಧಿ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂಥ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷ ಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಗುರು ದತ್ತನ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂಥ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ದದೇಕ ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ. चिदंबर नमस्तेस्तु चिंतितार्थ प्रदायिने औदुंबर सदा वास चिदंबर नमोस्तुते. बोलो गुरु दत्त महाराज की, बोलो गुरु दत्त महाराज की, बोलो गुरु दत्त महाराज की. ಬಾಲದತ್ತನೇ ಏಳು, ಸತ್ಯದತ್ತನೇ ಏಳು, ಅತ್ರಿತನಯನೇ ಏಳು, ಬೆಳಗಾಯಿತಯ್ಯ. ಮಹಾಶಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುರು ದತ್ತನ ಕ್ಷೇತ್ರ. ದತ್ತನ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ದತ್ತನ ಪಾದಿಕೆಗಳ ದರ್ಶನ ಮಾಡ್ತಿರ್ತಕ್ಕಂತಹ ಮಹಾಭಾಗ್ಯ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸದಾಕಾಲ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಗಿನ್ನ ದೊಡ್ಡವರು ಮತ್ತೊಬ್ಬರಿಲ್ಲ, ಗುರು ಎಂಬತಕ್ಕಂತಹ ಮಾರ್ಗದರ್ಶನ ಜೀವನಕ್ಕೆಲ್ಲ. ಅದಕ್ಕಾಗಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ದತ್ತರ ದರ್ಶನ ಮಾತ್ರದಿಂದಲೇ ಸಿಗ್ತಕ್ಕಂತಹ ಮೋಕ್ಷ. ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ. ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಜೀ ಕನ್ನಡ ವಾಹಿನಿ ಮುಂಚೂಣಿಯಲ್ಲಿದ್ದು ಮೊದಲನೇ ಸ್ಥಾನಕ್ಕೆ, ಅಗ್ರಸ್ಥಾನಕ್ಕೆ ಬಂದಿರಲಿಕ್ಕೆ ಕಾರಣ ನೀವೆಲ್ಲ. ಹಾಗೆ ತಾವೆಲ್ಲ ನೋಡ್ತಿರ್ತಕ್ಕಂಥ ಗುರು ಪಾದಿಕೆಗಳ ವಿಶೇಷವಾಗಿರ್ತಕ್ಕಂಥ ಗುರು ದತ್ತ ಪಾದಿಕೆಗಳ ಸಾನ್ನಿಧ್ಯದಲ್ಲೇ ಇವತ್ತು ಜೀ ಕನ್ನಡ ವಾಹಿನಿ ಸಹಿತ ಇಲ್ಲಿ ತಲೆಬುಗ್ಸಿ ನಮಸ್ಕರಿಸ್ತಾ ಇದೆ. ಯಾಕೆಂದರೆ ಮೊದಲಿಂದ ನಮ್ಮ ಹಿಂದೂ ಸನಾತನ ಧರ್ಮ, ಸಂಸ್ಕೃತಿ, ಸಂಪ್ರದಾಯ
ಧರ್ಮ ಸಂಸ್ಕೃತಿ ಸಂಪ್ರದಾಯದ ನೆಲೆಗಟ್ಟಿನಲ್ಲಿ ನಿಂತಿರ್ತಕ್ಕಂಥದ್ದೇ ಜಿ ಕನ್ನಡ. ಅದಕ್ಕಾಗಿ ಜಿ ಕನ್ನಡಕ್ಕೂ ಸಹಿತ ಇಲ್ಲಿ ಒಳ್ಳೆಯದಾಗಲಿ, ಈ ಚಾನಲ್ ನೋಡುವಂತಹ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ ಎಂಬತಕ್ಕಂಥದ್ದೇ ಒಂದು ಆಸೆ. ಒಳ್ಳೆಯದಾಗಲಿ. ಉಷೆಯು ಹಾಡುತ್ತಿರಲು ಉದಯ ರಾಗವನು, ರವಿಯು ಚೆಲ್ಲುತ್ತಿರಲು ಹೊನ್ನ ಕಿರಣವನು, ಹಿಮದ ತೆರೆ ಮರೆಯಾಗಿ ಮೊಗ್ಗುಗಳು. ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಗಳನ್ನು ನಾವು ದರ್ಶನ ಮಾಡ್ಬೋದು. ಮೊದಲು ನಿರ್ಗುಣ ಪಾದಿಕೆ ದರ್ಶನ ಬಹಳ ದುರ್ಲಭ, ಗರ್ಭಗುಡಿಯಲ್ಲಿ ಒಳಗಡೆ ಇದ್ದಂತಹದ್ದು. ಆದರೆ ಇವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನ ಮಾಡಲಿಕ್ಕೆ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಸುಯೋಗವನ್ನು ಕಲ್ಪಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ನೆಮ್ಮದಿ ಸಿಗಲಿಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನು ಇಲ್ಲಿರ್ತಕ್ಕಂಥ ಅರ್ಚಕರಿಂದ ಎಲ್ಲರೂ ಸೇರಿ ಭಗವಂತನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅಂತ ಹೇಳಿ ಇವತ್ತು ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜನ ನೋಡುವಾಗಲೇ ನಿರ್ಗುಣ ಪಾದಿಕೆ ದರ್ಶನ ಸಹಿತ ಆಗುತ್ತೆ. ತಾವೆಲ್ಲರೂ ಬಹುಶಃ ಇವತ್ತು ಅದೃಷ್ಟವೇ ಅದೃಷ್ಟ, ಇಂತಹ ಅದೃಷ್ಟದ ದಿನ ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಜಿ ಕನ್ನಡ ವಾಹಿನಿಯಲ್ಲಿ ಒಂದು ವಿಶೇಷವಾದ ಅನುಷ್ಠಾನ, ಜೊತೆಗೆ ದತ್ತ ಮಹಾರಾಜರ ಮೂಲ ಪಾದಿಕೆಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಚಿದಾನಂದರ ವರದಿಂದ ನಾದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಕೊರಳಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಭಕುತರ ಸಲಹಲು ಈ ಧರೆಗಿಳಿದ ಕರುಣಾಸಾಗರ ಆ ಮುನಿ ಕುವರ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಚಂದ್ರಮಾಂ ಚಕ್ಷುಸೌರ್ಯ ಅಜಾಯತ, ಮುಖ ಇಂದ್ರಶ್ಚಾಗ್ನಿಶ್ಚ, ಪ್ರಾಣಾದ್ವಾಯುರಜಾಯತ, ನಾಭ್ಯಾಸ್ತೆ ದಾತಾಪಸ್ತಾದ್ಯಮುಜಾದಹಾರ ಚಿತ್ರ ಪ್ರಬುದ್ಧಾನ್. ಬೆಳಕಲ್ಲಿ ಒಂದು ಬೆಳಕನ್ನು ಕಂಡು ಬೆರಗಾದೆ ನಾನು, ಆ ದಿವ್ಯ ರೂಪ ಕಂಡಾದ ಮೇಲೆ ಏನಾದರೆ ಏನು, ಆನಂದದ ಅನುಭವವನ್ನು ಬಣ್ಣಿಸ ಕಾಣೆನು ಮಾತುಗಳನ್ನು. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ,
ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ. ತಾವೀಗ ನೋಡ್ತಿರ್ತಕ್ಕಂತಹ ಅಶ್ವತ್ಥ ವೃಕ್ಷ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವೃಕ್ಷರಾಜನ ಸಾನ್ನಿಧ್ಯದಲ್ಲೂ ಸಹಿತ ಒಂದು ಶಕ್ತಿ ಇದೆ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಇದೆ. ಅದಕ್ಕೋಸ್ಕರ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂಥ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ಯಾರು ಎಂಥ ಸಮಸ್ಯೆಗಳಿದ್ದರೂ, ಇರ್ತಕ್ಕಂಥ ಭೂತ ಪ್ರೇತ ಪಿಶಾಚಿ ಶಾಕಿರಿ ಡಾಕಿರಿ ಎಂತಹ ದೋಷಗಳಿದ್ದರೂ ಸಹಿತ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿ ಈ ಪ್ರಕಾರವಾದಂಥ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದ್ರೆ ಅವರಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಭಗವಂತ ಜೈ ಗುರುದೇವ ದತ್ತ ಜೈ ಮಹಾರಾಜ್ ಕಿ ಜೈ. पार्वती परमेश्वरा जय गुरु चिदंबरा शिव चिदंबरा चिदंबरा शिव चिदंबरा निर्गुण निर्विकारा जय गुरु चिदंबरा शिव चिदंबरा चिदंबरा शिव चिदंबरा सगुण तु अवतारा जय गुरु चिदंबरा शिव चिदंबरा चिदंबरा शिव चिदंबरा माईचा भर्तारा जय गुरु चिदंबरा शिव चिदंबरा चिदंबरा शिव चिदंबरा ब्रह्मीचा ओंकारा जय गुरु चिदंबरा शिव चिदंबरा चिदंबरा शिव चिदंबरा ब्रह्मादि हरिहरा जय गुरु चिदंबरा शिव चिदंबरा चिदंबरा शिव चिदंबरा त्रैमूर्ति अवतारा जय गुरु चिदंबरा शिव चिदंबरा चिदंबरा शिव चिदंबरा त्रैलोक्य दातारा जय गुरु चिदंबरा शिव चिदंबरा चिदंबरा शिव चिदंबरा अक्षराक्षर परंपरा जय गुरु चिदंबरा शिव चिदंबरा चिदंबरा शिव चिदंबरा ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಈ ಕಾರ್ಯಕ್ರಮ ಗುರುದತ್ತ ಮಹಾರಾಜರ ದರ್ಶನ, ಆ ನಿಜಗುಣ ಪಾದಿಕೆಗಳ ದರ್ಶನ, ಇದೆಲ್ಲ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗೆ ಪ್ರತಿನಿತ್ಯದ ಕಾಯಕವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಭಾಗದ ಸಾಕಷ್ಟು ಜನ ಋತ್ವಿಜರು, ಎಲ್ಲ ಬ್ರಾಹ್ಮಣ ಸಮುದಾಯವೂ ಸಹಿತ, ಹಾಗೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ, ಆಡಳಿತ ಮಂಡಳಿ ಎಲ್ಲರೂ ಸಹಿತ ಶ್ರಮಿಸಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ಸಾಕಷ್ಟು ಸೇವೆಗಳು ಮಾಡಲಿಕ್ಕೆ ಅಣಿ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಎಲ್ಲರೂ ಸಹಿತ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ಭಕ್ತರಿಗೆ ನಿಜಗುಣ ಪಾದಿಕೆಗಳ ಆ ಗುರುದತ್ತರ ಪಾದಿಕೆಗಳ ದರ್ಶನ ಮಾಡುವಂಥ ಭಾಗ್ಯ, ಜೊತೆಗೆ ಬಂದಂತಹ ಯಾರೊಬ್ಬರಲ್ಲೂ ಸಹಿತ ಮೇಲು ಕೀಳು ಎಂಬತಕ್ಕಂಥದ್ದಿಲ್ದಿರ ಎಲ್ಲರಲ್ಲೂ ಆ ಪ್ರೀತಿ ವಿಶ್ವಾಸವನ್ನು ನೋಡುವಂತಹದರಲ್ಲಿ ಭಾಳ ವಿಶೇಷವೇ ಸರಿ. ಹಾಗೆ ಈ ಭಾಗದ ಅಧ್ಯಕ್ಷರು, ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಹಾಗೂ ಈ ಭಾಗದಲ್ಲಿ ಸಾಕಷ್ಟು ಸೇವೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ನನ್ನ ಆತ್ಮೀಯರಾದಂಥ ನಂದಕುಮಾರ್ ಕಾಶಿನಾಥ್ ಪೂಜಾರವರು ಸಹಿತ ಈ ಆಸ್ಥಾನದಲ್ಲಿದ್ದಾರೆ. ಅವ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣ ವರ್ಗ, ಎಲ್ಲ ಪೌರೋಹಿತ್ಯರು, ಎಲ್ಲ ಅರ್ಚಕರಿಗೂ ಸಹಿತ ಒಳ್ಳೆಯದಾಗಲಿ. ಭಗವಂತನ ಗುರುದತ್ತ ಮಹಾರಾಜರ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಇಲ್ಲಿಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಜೈ ಗುರುದತ್ತ ಮಹಾರಾಜ್ ಕಿ. ಇವಾಗ ಗಾಣಗಾಪುರ ದತ್ತ ಸಿನಿಯಲ್ಲಿ ಶ್ರೀ ಆನಂದ್ ಗುರೂಜಿ ಅವರು ಬಂದಿದ್ದಾರೆ. ಇಲ್ಲಿ ದಿನಾಲು ಬೆಳಿಗ್ಗೆ 3 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ನಿರ್ಗುಣ ಪಾದುಕ ದರ್ಶನ ಆಗುತ್ತೆ. ಅಲ್ಲಿ ವಿಶೇಷವಾಗಿ ದತ್ತ ಮಹಾರಾಜ ನಿರ್ಗುಣ ಪಾದುಕ ಪೂಜೆಗಿತ್ತು ಪೂರ್ವೆ ಒಂದು 3 ವರ್ಷ ಹಿಂದೆ. ಇವಾಗ ಎಲ್ಲರಿಗೂ ದರ್ಶನ ಆಗ್ಬೇಕಂತ ತಿಳ್ಕೊಂಡು ಈ ಪಾದುಕೆಯನ್ನು ಕಿಟಕಿಯಲ್ಲಿಟ್ಟು ವ್ಯವಸ್ಥೆ ಮಾಡಿದ್ದಾರೆ. ಈ ಬಂದಂಥ ಭಕ್ತಾದಿಗಳೆಲ್ಲರಿಗೂ ದರ್ಶನ ಆಗುತ್ತೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. दिगंबरा दिगंबरा श्रीपाद वल्लभ दिगंबरा
दिगम्बरा दिगम्बरा श्रीपादवल्लभ दिगम्बरा 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 ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಭೀಮಾ ನದಿ ತಟೀತೀರದಲ್ಲಿ ನಾವಿದ್ದೇವೆ. ಭೀಮಾ ನದಿಯ ತೀರ ಗಾಣಗಾಪುರ ಗುರು ದತ್ತಕ್ಷೇತ್ರ. ದತ್ತರು ಈ ಒಂದು ನೆಲೆಂತಹ ಸ್ಥಳ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗುರು ಪಾದಿಕೆಗಳ ಇರ್ತಕ್ಕಂಥ ಸ್ಥಳ. ಗುರು ಪಾದಿಕೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ಈ ಭೀಮಾ ನದಿ ತೀರದಲ್ಲಿ ಗುರುಗಳ ದರ್ಶನ, ಗುರು ಅವಧೂತ ಮಹಾರಾಜರ ದರ್ಶನ, ಜೊತೆಗೆ ಸಾಕಷ್ಟು ಜನ ಭಕ್ತ ಸಾಗರ ಸಹಿತ ಇಲ್ಲಿಗೆ ಆಗಮಿಸಿದೆ. ಎಲ್ಲ ಭಕ್ತರ ಮನೋಕಾಮನೆ ಅವರವರ ಜಾತಕದಲ್ಲಿರ್ತಕ್ಕಂಥ ಗುರುದೋಷ ಅಥವಾ ಇರ್ತಕ್ಕಂಥ ದೋಷಗಳು ದೂರ ಆಗಿ ಭಗವಂತನ ಕೃಪಾಕಟಾಕ್ಷ ಸಿಗಲಿ ಅಂತ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. बोलो सद्गुरु समस्त सद्गुरु साईनाथ महाराज की जय. बोलो अवधूत चिंतन सद्गुरु दत्तात्रेय महाराज की जय. ಭೀಮಾ ಮತ್ತು ಅಮರಜ, ಭೀಮಾ ಅಮರಜ ಸಂಗಮ ಕ್ಷೇತ್ರ ಈ ಒಂದು ಭೀಮಾ ನದಿ ತೀರ. ಭೀಮಾ ನದಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗಮ ಕ್ಷೇತ್ರ ಇದೆ. ಸಂಗಮೇಶ್ವರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ಸಾನ್ನಿಧ್ಯ, ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯ, ಈ ತೀರ್ಥಸ್ಥಳ ದರ್ಶನ ಮಾಡ್ತಕ್ಕಂಥದ್ದೇ ಮಹಾಭಾಗ್ಯ. ಜೀವನದಲ್ಲಿ ಒಮ್ಮೆಯಾದರೂ ಬನ್ನಿ ಈ ಒಂದು ಪುಷ್ಕರಣಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಭೀಮಾ ನದಿಯಲ್ಲಿ ಈ ಒಂದು ಪ್ರಯಾಣ, ಜೊತೆಗೆ ಗುರು ದತ್ತ ಮಹಾರಾಜರ ಪಾದಿಕೆಗಳು, ಆ ನಿರ್ಗುಣ ಪಾದಿಕೆ ದರ್ಶನ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗಲಿ. ಶುಭವಾಗಲಿ. ಓಂ ಸಹಸ್ರಶೀವೃಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವತೋ ಋತ್ವಾ ಅತಿಷ್ಠತಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯದ್ಯಭವ್ಯಂ ಉದಾಮೃತ ಸ್ವಸ್ಯೇಷಾನಃ.
ಭೀಮಾ ನದಿ ತೀರ ವಿಶೇಷವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರ ವಿಶೇಷವಾದ ಆಸ್ಥಾನ. ಇಲ್ಲಿ ಸಾಕಷ್ಟು ಜನ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಣ ನಡೆಸ್ತಿರ್ತಾರೆ. ಮನೆ ಮಠ ಎಲ್ಲವನ್ನು ಬಿಟ್ಟು ಬಂದು ಈ ಸಾನ್ನಿಧ್ಯದಲ್ಲಿ ಕೂತು ಗುರು ದತ್ತ ಪರಂಪರೆ, ದತ್ತ ಮಹಾರಾಜರ ಪ್ರಾರ್ಥನೆ ಜೊತೆಗೆ ದತ್ತ ಚರಿತ್ರೆಯನ್ನು ನಿರಂತರವಾದಂಥ ರೀತಿ ಪಠಿಸುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಸಹಿತ ಗುರು ದತ್ತ ಮಹಾರಾಜರ ದರ್ಶನ ಆಗಬೇಕು, ಅವರ ಆಶೀರ್ವಾದ ಆಗಬೇಕು, ಜೊತೆಗೆ ಅವರ ಆಶೀರ್ವಾದದಿಂದ ಲೋಕ ಕಲ್ಯಾಣಾರ್ಥ ಆಗಬೇಕು. ಇದೇ ಪ್ರತಿಯೊಬ್ಬರ ಮಹಾಸಂಕಲ್ಪ. ಬನ್ನಿ, ಅಂತಹ ಪಾರಾಯಣ ನಡೀತಕ್ಕಂಥ ಸಾನ್ನಿಧ್ಯ ದರ್ಶನ ಮಾಡೋಣ. ಭಕುತರ ಭಾಗ್ಯದ ನಿಧಿ ನೀನಯ್ಯ, ಕೂಗುವೆನಯ್ಯ ಕರುಣಿಸು ಜೀಯ. ಭಕುತರ ಭಾಗ್ಯದ ನಿಧಿ ನೀನಯ್ಯ, ಕೂಗುವೆನಯ್ಯ ಕರುಣಿಸು ಜೀಯ. ಭಕುತರ ಭಾಗ್ಯದ ನಿಧಿ ನೀನಯ್ಯ, ಕೂಗುವೆನಯ್ಯ ಕರುಣಿಸು ಜೀಯ. ದತ್ತಾತ್ರೇಯ ಎರಡನೇ ಅವತಾರ ಶ್ರೀಮನ್ ನರಸಿಂಹ ಸರಸ್ವತಿ ಗುರುಗಳು ಇಲ್ಲಿ ಸುಮಾರು 27 ವರ್ಷ ಅನುಷ್ಠಾನ ಮಾಡಿ ಗುಪ್ತವಾಗಿರೋ ಸ್ಥಾನ ಇದು. ಇಲ್ಲಿ ಪ್ರತಿನಿತ್ಯ ಭೀಮೆ ಮತ್ತು ಅಮೃತದಲ್ಲಿ ಸ್ನಾನ ಮಾಡಿ ಪ್ರತಿನಿತ್ಯ ಗಣಗಾಪುರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಭಿಕ್ಷೆಯಾಗಿ ಹೋಗೋದು ಅವ್ರ ಪ್ರತಿನಿತ್ಯದ ಸೇವೆ. ಇಲ್ಲಿ ಆ ಗುರುಚರಿತ್ರೆಯಲ್ಲಿ ಒಂದು ಶ್ಲೋಕ ಇದೆ, ವಸತಿ ರಾಣಿ ಸಂಗಮಾಸಿ ಜಾತಿನಿತ್ಯ ಭಿಕ್ಷೆ ತಯಾ ಗಣಗಾಪುರಾಸಿ ಮಾಧ್ಯಾಹ್ನ ಕಾರ್ಯ ಪರಿಯಸ ಅಂತೇಳಿ ಗುರುಚರಿತ್ರೆಯಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯ ಬಿಂದು ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಭಿಕ್ಷೆಗಾಗಿ ನಾನು ಗಣಗಾಪುರದಲ್ಲಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಗುಪ್ತವಾಗುವಾಗ ಅಲ್ಲಿ ಗಣಗಾಪುರದಲ್ಲಿ ನಿರ್ಗುಣ ಪಾದುಕೆಯನ್ನಿಟ್ಟು ಗುಪ್ತಾಗಿದ್ದು, ಇವತ್ತಿನ ದಿವಸನೂ ಅವ್ರ ಗುಪ್ತ ರೂಪದಲ್ಲಿ ಇದೇ ಥರ ಸೇವೆ ಇಲ್ಲಿ ನಡೀತಿರ್ತದೆ. ಇಲ್ಲಿ ಭಕ್ತಾದಿಗಳಿಗೆ ಅನುಗ್ರಹ ಆಗಲಿ ಅಂತೇಳಿ ಇಲ್ಲಿ ಗುರುಚರಿತ್ರ ಪಾರಾಯಣ, ಔದುಂಬರ ವೃಕ್ಷದಲ್ಲಿ ಇಲ್ಲಿ ಗುರುಚರಿತ್ರ ಪಾರಾಯಣ ಮಾಡೋದು ಇಲ್ಲಿ ವಿಶೇಷ. ಆಮೇಲೆ ಇಲ್ಲಿ ಭೀಮೆ ಮತ್ತು ಅಮರದಲ್ಲಿ ಸ್ನಾನ ಮಾಡಿ ಊರಲ್ಲಿ ಭಿಕ್ಷೆ ಬೇಡಿ ಸಾಯಂಕಾಲ ಪಲ್ಲಕ್ಕಿ ಸೇವೆ ನೋಡೋದು ಇಲ್ಲಿ ಇದಕ್ಕೆ ವಿಶೇಷ ಕಾರ್ಯಕ್ರಮ. ಶ್ರೀ ಗುರುದೇವ ದತ್ತ. ಪ್ರತಿನಿತ್ಯದ ಸಂಧ್ಯಾ ಕಾಲದ ಪಲ್ಲಕ್ಕಿ ಉತ್ಸವ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಇಲ್ಲಿ ನಡೀತಕ್ಕಂಥ ಒಂದೊಂದು ಅನುಷ್ಠಾನವೂ ಸಹಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನರಸಿಂಹ ಸರಸ್ವತಿಗಳು ಅದರಲ್ಲೂ ವಿಶೇಷವಾಗಿ ಗಾಣಗಾಪುರದಲ್ಲಿ ನಡೀತಕ್ಕಂಥ ಅನುಷ್ಠಾನ ಇಲ್ಲಿರ್ತಕ್ಕಂಥದ್ದು ಹಾಗೂ ನಿಜಪಾದಕ ದರ್ಶನ ಗುರು ದತ್ತ ಮಂದಿರದಲ್ಲಿ ನಡೀತಿರ್ತಕ್ಕಂಥದ್ದು ಸಹಿತ ಭಾಳ ವಿಶೇಷವೇ ಸರಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಗುರುದತ್ತ. ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಚಿದಾನಂದರ ವರದಿಂದ ನಾರದನ ನೋಡಿದೆ,
ಶ್ರೀ ಗುರುದತ್ತನ ನೋಡಿದೆ ನೋಡಿದೆ ದತ್ತನ ನೋಡಿದೆ ಶ್ರೀ ಗುರುದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ ನಡುವಲ್ಲಿ ವಿಷ್ಣು ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ ನಡುವಲ್ಲಿ ವಿಷ್ಣು ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಾಣಗಾಪುರದ ಗುರು ದತ್ತಕ್ಷೇತ್ರದಲ್ಲಿ ನಾವಿದ್ದೇವೆ. ಗಾಣಗಾಪುರ ಗುರು ದತ್ತಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪುಣ್ಯ ಸಾನ್ನಿಧ್ಯ. ಹಾಗೆ ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಸಹಿತ ಅವರು ಮನೋಕಾಮನೆಗಳ ಸಿದ್ಧಿಗಾಗಿ ಗುರು ಪಾದಿಕೆಗಳ ದರ್ಶನ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ನಡೆಸ್ಬೋದಾದಂಥ ಸೇವೆಗಳು, ಏನೆಲ್ಲ ಸೇವೆಗಳಿದೆ, ಏನೆಲ್ಲ ವಿಶೇಷತೆ ಇದೆ, ಹಾಗೆ ದೂರದಿಂದ ಬಂದಾಗ ಇಲ್ಲಿ ಒಂದಷ್ಟು ಮೈಲಿಗೆ ಅಥವಾ ಅನುಷ್ಠಾನ ಮಾಡುವಂಥ ಪೂಜಾ ಪದ್ಧತಿ, ಗುರುಗಳಿಗೆ ಅಥವಾ ಗುರುಗಳ ಒಳಗೆ ಕೊಡಬೇಕಾಗಿರ್ತಕ್ಕಂಥ ನೈವೇದ್ಯ, ಹಾಗೆ ನಿಮಗೆ ಶಾಸ್ತ್ರಬದ್ಧವಾದಂಥ ಅನುಷ್ಠಾನದ ಸಾಕಷ್ಟು ಮಾಹಿತಿಗಳು ಇದೆಲ್ಲ ಕೊಡಬೇಕಾದರೂ ಒಬ್ಬರು ಬೇಕಲ್ವ. ಅದಕ್ಕಾಗಿ ನಾವು ಸಹಿತ ಗಾಣಗಾಪುರಕ್ಕೆ ಬಂದರೆ ಇದು ನಮ್ಮ ಮನೆ ಅಂತಲೇ. ಯಾಕೆಂದರೆ ದಿನಕರ ಭಟ್ ಪೂಜಾರವರು ಬಹಳ ಅದ್ಧೂರಿಯುತವಾಗಿ ಅಚ್ಚುಕಟ್ಟಾಗಿ ಬರ್ತಕ್ಕಂಥ ಭಕ್ತರಿಗೆ ನೋಡ್ಕೊಳ್ಳುವಂಥ ರೀತಿ ಇರಲಿ, ಅನ್ನಪ್ರಸಾದ ಇರಲಿ, ಹಾಗೆ ಅವ್ರನ್ನ ದರ್ಶನಕ್ಕೆ ಕರ್ಕೊಂಡು ಹೋಗಿ ಬರ್ತಕ್ಕಂಥ ರೀತಿಯಾಗಲಿ. ಯಾಕೆಂದರೆ ಅವ್ರಿಗೂ ಸಹಿತ ವರ್ಷಕ್ಕೊಂದಾವರ್ತಿ ಅಥವಾ ಒಂದಿಷ್ಟು ವರ್ಷಕ್ಕೊಂದ್ಸತಿ ಅವ್ರಿಗೂ ಪೂಜೆ ಬರುವಂಥ ಪದ್ಧತಿ ಇದೆ. ಇಲ್ಲಿ ಸಾಕಷ್ಟು ಅರ್ಚಕರ ಕುಟುಂಬಗಳಿದೆ. ಸಾಕಷ್ಟು ಕುಟುಂಬಗಳಿಗೆ ಅಂದಿನಿಂದ ಇಂದಿನವರೆಗೂ ವಂಶ ಪಾರಂಪರಿಕವಾಗಿ ಸೇವೆ ಮಾಡುವಂಥ ಭಾಗ್ಯ ಅವರ ಕುಟುಂಬಕ್ಕಿದೆ. ಹಾಗೆ ಅವರ ಕುಟುಂಬದ ವತಿಯಿಂದ ಈ ಕುಟುಂಬಕ್ಕೆ ಅಂದರೆ ಈ ಒಂದು ಮನೆತನಕ್ಕೆ ಅಥವಾ ಈ ಮನೆಗೆ ಬಂದು ಅವರು ಇಲ್ಲಿರ್ತಕ್ಕಂಥ ದಿನಕರ ಭಟ್ ಪೂಜಾರವ್ರನ್ನ, ಅವರ ಪರಿವಾರವನ್ನು, ಅವರ ಸುಪುತ್ರರನ್ನು ಇದ್ರ ಬಗ್ಗೆ ಒಂಚೂರು ಅಂದರೆ ಇಲ್ಲಿನ ದೇವಾಲಯದ ಬಗ್ಗೆ ಮಾಹಿತಿಗಳು ತಗೊಂಡು ಪ್ರಸಾದವನ್ನು ಸ್ವೀಕರಿಸಿ ಗುರುಗಳ ದರ್ಶನ ಮಾಡುವಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡ್ಕೊಂಬಂದಿದೆ. ಹಾಗೆ ಈ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಗಾಣಗಾಪುರ ದತ್ತಾತ್ರೇಯ ಗುರುಗಳ 2ನೇ ಅವತಾರವಾದ ನರಸಿಂಹ ಸರಸ್ವತಿ ಯತಿಗಳ ಸ್ಥಾನ ಇದು. ಇಲ್ಲಿ ಗುರುಗಳು ಭೀಮಾ ಮತ್ತು ಅಮರಜ ಸಂಗಮ ನದಿಯಲ್ಲಿ ಅನುಷ್ಠಾನ ಮಾಡಿ ಪ್ರತಿದಿನ ಮಧ್ಯಾಹ್ನ ಗಾಣಗಾಪುರಕ್ಕೆ ಬಂದು ಭಿಕ್ಷಾಟನೆಗೆ ಬರ್ತಾರೆ. ಅಂದರೆ ಗುರುಗಳಲ್ಲಿ ಸನ್ಯಾಸಿ ರೂಪದಲ್ಲಿ ಇದ್ದ ಕಾರಣಕ್ಕಾಗಿ ಯಾವುದೇ ಒಂದು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ಲಿಲ್ಲ. ಪ್ರತಿಯೊಂದು ಮನೆಗೆ ಹೋಗಿ ಓಂ ಭವತಿ ಭಿಕ್ಷಾಂದೇಯಿ ಅಂತ ಹೇಳಿ ಭಿಕ್ಷೆ ಬೇಡಿ ಅದೇನು ಭಿಕ್ಷೆ ಪ್ರಸಾದ ಸಿಗುತ್ತೋ ಅದೇ ಅವರ ಊಟ ಪ್ರಸಾದವಾಗಿರುತ್ತಿತ್ತು. ಹೀಗೆ ಕ್ರಮೇಣ ಕಾಲ ಜರುಗಿದ ನಂತರ ಇಲ್ಲಿ ಗುರುಗಳು ಗಾಣಗಾಪುರ ಬಿಟ್ಟು ಶ್ರೀಶೈಲಗಮನವಾದ ಸಮಯದಲ್ಲಿ ಈ ಗಾಣಗಾಪುರದ ನಿರ್ಗುಣ ಮಠದಲ್ಲಿ ತಮ್ಮ ನಿರ್ಗುಣ ಪಾದುಕೆಗಳನ್ನು ಇಟ್ಟಿದ್ದಾರೆ. ಸೊ ನಿರ್ಗುಣ ಪಾದುಕೆಗಳಂದರೆ ಅದಕ್ಕೆ ಯಾವುದೇ ಆದಂಥ ಒಂದು ಆಕಾರ ಇಲ್ಲ, ಒಂದು ಸ್ವರೂಪ ಇಲ್ಲ. ಅದರ ಒಳಗಡೆ ಏನಿದೆ ಇವತ್ತಿಗೂ ಕೂಡ ಯಾರೂ ಅದನ್ನು ಪರೀಕ್ಷೆ ಮಾಡಿಲ್ಲ. ಅದಕ್ಕೆ ಅದರ ಹೆಸರು ನಿರ್ಗುಣ ಪಾದುಕೆಗಳು. ಇಲ್ಲಿ ಗುರುಗಳು ರುದ್ರಾಭಿಷೇಕ ಮತ್ತು ಅನ್ನದಾನ ಸೇವೆ ಮತ್ತು ಸಾಯಂಕಾಲ ಪಲ್ಲಕ್ಕಿ ಸೇವೆ ಮಹತ್ವ ಕೂಡ ತುಂಬ ಹೇಳಿದ್ದಾರೆ. ಗಾಣಗಾಪುರ ದೇವಸ್ಥಾನದ ಅರ್ಚಕ ವೃತ್ತಿಯಲ್ಲಿ ಮುಖ್ಯವಾಗಿ 4 ಮನೆತನಗಳಿವೆ. 4 ಮನೆತನಕ್ಕೆ ಪ್ರತಿಕ್ರಮವಾಗಿ ಒಂದೊಂದು ವರ್ಷ ಪರ್ಯಾಯ ಸೇವೆ ಅಂತ ಇರುತ್ತೆ. ಸೊ ಆ ಪರ್ಯಾಯ ಸೇವೆಯಲ್ಲಿ ಗುರುಗಳಿಗೆ ದೇವಸ್ಥಾನಕ್ಕೆ ಹೋಗುವಂಥ ಮಹಾ ನೈವೇದ್ಯ ಸೇವೆ ನಮ್ಮ ಮನೆಯಿಂದ ಹೋಗುತ್ತೆ. ಸೊ ಅದು ಆ ಸುಯೋಗ ಮುಂದಿನ ವರ್ಷ ಅಂದರೆ 2020 ದೀಪಾವಳಿಯಿಂದ 2021ನೇ ದೀಪಾವಳಿವರೆಗೂ ನಮ್ಮ ಮನೆಯಿಂದನೇ ಮಹಾ ನೈವೇದ್ಯ ಹೊರಡುತ್ತೆ. ಆ ಸಮಯದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅನ್ನಪ್ರಸಾದ ಮತ್ತು ಸೇವೆ, ದತ್ತಾತ್ರೇಯ ಸೇವೆಗಳಿಗೆ ಅನುಗ್ರಹ ಮತ್ತು ಪಾತ್ರರಾಗಬೇಕಾಗಿ ಎಲ್ಲರೂ ಕೇಳ್ಕೊತೀವಿ. ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ, ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ.
ನಿನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯನೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೇ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ದು ರಾಶಿಯಾಗಿ ನೆನೆದು ನಿನ್ನ ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನಲಿವು ಮೂಡಿತು ನಮ್ಮ ನೋವು ನೀಗಿ ಗುರು ನಿನ್ನ ಲೀಲೆಗೆ ಗುರು ನಿನ್ನ ಲೀಲೆಗೆ ನಿನ್ನ ಮಹಿಮೆಗೆ ಕಲ್ಲರಳಿ ಹೂವಾಗಿ ಶರಣು ಎಂದಿರೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ಭವದ ಆಸೆಗಳ ಆ ಗಾಳಿಗೆ ನೀ ತೂರಿ ತ್ಯಾಗದ ಅರ್ಥವ ಲೋಕಕ್ಕೆ ಸಾರಿದ ತ್ಯಾಗ ಮೂರ್ತಿ ನೀನು ನಿಜದ ನಿಜ ಗುಣವೇ ನಿನ್ನ ಹೆಜ್ಜೆಯ ಗುರುತಯ್ಯ ಸತ್ಯದ ಹಾದಿಯ ತೋರಿಸಿದ ಸತ್ಯಮೂರ್ತಿ ನೀನು ಎನ್ನಾತ್ಮ ಬಂಧುವೇ ಎನ್ನಾತ್ಮ ಬಂಧುವೇ ಪರಮ ಗುರುವೇ ನೀನಿಟ್ಟ ರೀತಿಯಲ್ಲಿ ನಾನು ಬಾಳುವೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ ನಿನ್ನ ಹೆಸರೇ ನನ್ನ ನಿಧಿಯು ಕುಪ್ಪೂರಯ್ಯನೇ ಮನೆ ದೇವರೇ ನೀ ಎನಗೆ ಉಸಿರಿಗಿಂತ ಮೇಲು ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ
ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಬೂದಿಯನ್ನು ಧರಿಸಿಕೊಂಡಾನು, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು. ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನು, ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು. ಮೈಯಲ್ಲಿ ಕಪನೀಯ ಕಟ್ಟುಕೊಂಡಾನು, ಮೈಯಲ್ಲಿ ಕಪನೀಯ ತೊಟ್ಟುಕೊಂಡಾನು. ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನು, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಕಟ್ಟಿಸ್ಯಾನು, ಮಠದ ಬಾಗಿಲೊಳಗೆ ತಾನೇ ನಿಂತಾನು. ಊರ ಹೊರಗೆ ಒಂದು ಮಠ ಕಟ್ಟಿಸ್ಯಾನು, ಮಠದ ಬಾಗಿಲೊಳಗೆ ತಾನೇ ನಿಂತಾನು. 9 ಬಾಗಿಲ ಮನೆಗೆ ಹಚ್ಚಾನು, 9 ಬಾಗಿಲ ಮನೆಗೆ ಹಚ್ಚಾನು. ಧರೆಯೊಳು ಮರೆಯುವ ಶಿಶುನಾಳದೀಶನು, ಧರೆಯೊಳು ಮೆರೆಯುವ ಶಿಶುನಾಳದೀಶನು. ಶಿಷ್ಯ ಶರೀಫನ್ನ ಖೂನಾಗಿಡಿದಾನು. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ, ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ, ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಹೇ ಮಹರ್ಷಿ ಹೇ ತಪಸ್ವಿ ಈ ಜ್ಞಾನದಾತನು, ಹೇ ಮಹರ್ಷಿ ಹೇ ತಪಸ್ವಿ ಈ ಶಾಂತಿ ದೂತನು. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ.
ಅಂತರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಗುರು ನೆಮ್ಮದಿಯ ನೀಡುವೆಯ ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ ಹೇ ಮಹರ್ಷಿ ಹೇ ತಪಸ್ವಿ ನೀ ಜ್ಞಾನದಾತನು ಹೇ ಮಹರ್ಷಿ ಹೇ ತಪಸ್ವಿ ನೀ ಶಾಂತಿ ದೂತನು ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ವನಸಿರಿಗಳ ವ್ಯಾಖ್ಯಾನ ನೀಡಿ ವ್ಯಾಧಿಯ ಕಳೆಯುವ ವೈದ್ಯನು ನೀ ಶಾಂತಿಯ ಸಾರುತ್ತ ಪ್ರೀತಿಯ ತೋರುವ ಶೋಭಿಸುತ್ತಿರೋ ಶ್ವೇತಾಂಬರಿಣಿ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ देवी वाचामजनयन्त देवाः विश्वरूपां पशवो वदन्ते सानामन्द्रेशमार्जन्दुहान दुर्भागस्वान्नुपदश्नुदयितो ॐ
तं सर्वादिगुरुं मनोज्ञवपुषं मन्दस्मितालङ्कृतं चिन्मुद्राङ्कितमुद्रपालिनं चित्ते शिवं कुर्महे शेषवन्द्योर्वृन्दारकं चन्दना चर्चितो भारपीलांसकम् इन्दिरा चञ्चल पाङ्गनीराजितं मन्दरोद्धारिर भोगिनं नयामो वासुदेवं देवता मण्डला खण्डमण्डलम् ಸೀತಾರಾಮಯ್ಯನವರು ಅವರ ಸ್ವಪ್ನ ಸೂಚಿತವಾಗಿರ್ತಕ್ಕಂಥ ಈ ಗುರು ದತ್ತಾತ್ರೇಯ ದೇವಸ್ಥಾನ ಅಂತ ಏನಿದೆ, ತ್ರಿಮೂರ್ತಿ ಅತ್ರಿತಯನಾಗಿರ್ತಕ್ಕಂಥ ಗುರು ದತ್ತಾತ್ರೇಯರ ಸನ್ನಿಧಾನಕ್ಕೆ ಪೂಜ್ಯ ಗುರೂಜಿಗಳು ದಂಪತಿಗಳ ಸಮೇತವಾಗಿ ಅವರ ಮಿತ್ರ ಬಂಧು ಬಾಂಧವರ ಸಮೇತವಾಗಿ ನಮ್ಮ ದೊಡ್ಡ ಮುದುವಾಡಿ ಗ್ರಾಮದ ಗುರು ದತ್ತ ಸದಾನಂದ ಆಶ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಆಗಮನ ನಮ್ಮೆಲ್ಲರಿಗೂ ಕೂಡ ಆನಂದವನ್ನು ತಂದುಕೊಟ್ಟಿದೆ. ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ.